ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತ ಲಕ್ಷ್ಮೀ ಶ್ರೀಧರಮೂರ್ತಿ. ಹೇಗಿದ್ರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ನಾನು ನಿಮಗೆ ಕನಕದಾಸ ರಚನೆಯನ್ನು ಕೇಳಿಸಿದ್ದೀನಿ, ಪುರಂದರದಾಸ ರಚನೆಯನ್ನು ಕೇಳಿಸಿದ್ದೀನಿ, ಹಾಗೆ ಜಗನ್ನಾಥ ವಿಠಲದಾಸ ರಚನೆಯನ್ನು ಕೇಳಿಸಿದ್ದೀನಿ. ಬೇರೆ 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 ಎಲ್ಲ ರಚನಾಕಾರರ ವಚನಗಳನ್ನು ನಾನು ಕೇಳಿಸಿದ್ದೀನಿ ನಿಮಗೆ ಅಲ್ವಾ, ಹಾಡುಗಳನ್ನ ಕೇಳಿಸಿದ್ದೀನಿ. ಇವತ್ತು ನಾನು ನಿಮಗೆ ಕೇಳಿಸ್ತಾ ಇರೋದು ಗಲಿಗಲಿ ಅವ್ವನವರು ಬರೆದಿರುವಂತಹ ಒಂದು ಗೀತೆ. ಇದೇನಿದು ಹೆಸರು ಗಲಿಗಲಿ ಅವನವರು ಅಂತ ಇದೆಯಾ, ಯಾರಿದು ಅಂತ ಯೋಚನೆ ಮಾಡ್ತಿದ್ದೀರಾ? ಇವ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಬಂಧುಗಳೇ. ಗಲಿಗಲಿ ಅವನವರು ಪ್ರಥಮ ಮಹಿಳಾ ದಾಸರು ಅಂತ ಮಾನ್ಯವಾದವರು. ಇವರು ರಮಾಬಾಯಿ, ರಾಮೇಶ, ರಮೇಶ, ರವಿ ಅರಸು ಈ ರೀತಿ ಅಂಕಿತಗಳ ಜೊತೆ ಇವರು ಕೀರ್ತನೆಗಳನ್ನ ರಚಿಸಿದ್ದಾರೆ. ಮತ್ತೆ ಈ ಅವ್ವನವರ ತವರು ಮನೆ ಕೊಪ್ಪಳ ಜಿಲ್ಲೆಯ ಭೋಗಾಪುರ ಅಂತ. ಗಲಿಗಲಿ ಮುದ್ಗಲಾಚಾರ್ಯರು ಇವರ ಪತಿ, ಮುದ್ಗಲಾಚಾರ್ಯರು ಅಂತ ಇವ್ರ ಪತಿ. ಅವ್ವನವರು ರಚಿಸಿದಂತಹ ಮುಯ್ಯ, ಒಯ್ದ ಹಾಗೂ ಮುಯ್ಯ ತಿರುಗಿಸಿದ ಹಾಡುಗಳು, ಕೋಲ ಹಾಡುಗಳು ಅಂತ ಒಟ್ಟು 266 ಈಗ ಲಭ್ಯವಾಗಿವೆಯಂತೆ. ಜೊತೆಗೆ ಜೋಗುಳದ ಹಾಡುಗಳು ಹಾಗೂ ಶ್ರೀ ಕೃಷ್ಣ ಜನ್ಮದ ಹಾಡು ಅನ್ನುವಂತಹ ದೀರ್ಘವಾದ ಕಾವ್ಯವನ್ನು ಕೂಡ ಇವರು ಬರೆದಿದ್ದಾರೆ. ಇವರ ಕಾಲ ಖಚಿತವಾಗಿ ತಿಳಿದು ಬಂದಿಲ್ಲವಾದರೂ ಅವರ ರಚನೆಗಳಲ್ಲಿನ ಆಂತರಿಕ ಸಾಕ್ಷಿಗಳಿಂದ 1695ರಲ್ಲಿ ಅವರು ಕೀರ್ತನೆಗಳನ್ನ ಬರೆದಿದ್ದಾರೆ ಅಂತ ನಿರ್ಧಾರವನ್ನ ಮಾಡಿದ್ದಾರೆ. ಇಂತಹ ಗಲಿಗಲಿ ಅವನವರು ಬರೆದಿರುವಂತಹ ಒಂದು ಗೀತೆಯನ್ನು ನಾನು ಇವತ್ತು ನಿಮಗೆ ಕೇಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಈ ಹಾಡನ್ನ ಪೂರ್ಣವಾಗಿ ಕೇಳಿ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈಗ ಆ ಹಾಡಿಗೆ ಹೋಗ್ತೀನಿ. ತುಂಬ ಚೆನ್ನಾಗಿದೆ. ಈಗ ನಾವು ಹೋಗ್ತೀವಲ್ವಾ, ಜಾತ್ರೆಗೆಲ್ಲ ಹೋಗ್ತೀವಿ, ಜಾತ್ರೆಯಲ್ಲಿ ಹೇಗೆಲ್ಲ ಏನೆಲ್ಲ ಮಾಡ್ತಿರ್ತಾರೆ ಅದನ್ನ ಕುರಿತಾಗಿ ಏನೇನೆಲ್ಲ ಇತ್ತು ಅಂತ ಒಂದು ಹಾಡನ್ನ ಬರೆದಿದ್ದಾರೆ. ತುಂಬಾ ಚೆನ್ನಾಗಿದೆ ಹಾಡು. ಈ ಹಾಡನ್ನ ನಾನು ಇವತ್ತು ನಿಮಗೆ ಕೇಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಬಂಧುಗಳೇ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ನನಗೆ ತುಂಬ 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 ಪ್ರೋತ್ಸಾಹ ಕೊಡ್ತಿರುವಂಥ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾರೇನೋ ಹೊಸದಾಗಿ ನನ್ನ ಚಾನಲ್ಗೆ ಬಂದಿರಾ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನನ್ನ ವಿಡಿಯೋಗಳನ್ನ ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈಗ ಹಾಡಿಗೆ ಹೋಗ್ತೀನಿ. ಹತ್ತೆಂಟು ಸಾಲಿನ ಬತ್ತಾಸದಂಗಡಿ ಭತ್ತದ ಅರಳು ಮೊದಲಾಗಿ, 18 ಸಾಲಿನ ಬತ್ತಾಸದಂಗಡಿ ಭತ್ತದ ಅರಳು ಮೊದಲಾಗಿ, ಭತ್ತದ ಅರಳು ಮೊದಲಾಗಿ ಸಕ್ಕರಿ ಬೊಂಬೆಯ ತಂದಿಟ್ಟು ಮಾರುವರು, ಬೊಂಬೆಯ ತಂದಿಟ್ಟು ಮಾರುವರು. 18 ಸಾಲಿನ ಬತ್ತಾಸದಂಗಡಿ ಭತ್ತದ ಅರಳು ಮೊದಲಾಗಿ, ಭತ್ತದ ಅರಳು ಮೊದಲಾಗಿ. ಕುಂಕುಮ ಬುಕ್ಕಿಟುಗಳ ಸಾಲು ಅಂಗಡಿ ಕುರಿತಾಗಿ, ಕುಂಕುಮ ಬುಕ್ಕಿಟುಗಳ ಸಾಲು ಅಂಗಡಿ ಕುರಿತಾಗಿ, ಕುಂಕುಮ ಅರಿಶಿಣ ಅಲಂಕಾರ ದ್ರವ್ಯದ ಅಂಕ ಅಂಕಣಕ ನೆರವ್ಯಾರೆ, ಕುಂಕುಮ ಅರಿಶಿಣ ಅಲಂಕಾರ ದ್ರವ್ಯದ ಅಂಕ ಅಂಕಣಕ ನೆರವ್ಯಾರೆ, ಅಂಕ ಅಂಕಣಕ ನೆರವ್ಯಾರೆ ಬೇಲಿ ಮಾಡೋ ಕಂಕಣದ ಕೈಯ ಕೆಳದೆಯರು, ಕಂಕಣದ ಕೈಯ ಕೆಳದೆಯರು. 18 ಸಾಲಿನ ಬತ್ತಾಸದಂಗಡಿ ಭತ್ತದ ಅರಳು ಮೊದಲಾಗಿ, ಭತ್ತದ ಅರಳು ಮೊದಲಾಗಿ. ಬುಕ್ಕಿಟ್ಟು ಪರಿಮಳ ದ್ರವ್ಯ ಪೊಟ್ಟಣವ ಕಟ್ಟಿ ಥರ 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 ಥರವು, ಬುಕ್ಕಿಟ್ಟು ಪರಿಮಳ ದ್ರವ್ಯ ಪೊಟ್ಟಣವ ಕಟ್ಟಿ ಥರ 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 ಥರವು. ದ್ರವ್ಯವ ಕೊಟ್ಟು ಕೊಂಬುವರು ಕಡಿಮೆ ಇಲ್ಲ, ದ್ರವ್ಯವ ಕೊಟ್ಟು ಕೊಂಬುವರು ಕಡಿಮೆ ಇಲ್ಲ. ಸೋಜಿಗವಾಗಿದ್ದ ಜಾಜಿ ಮಲ್ಲಿಗೆ ಹೂವು, ಸೋಜಿಗವಾಗಿದ್ದ ಜಾಜಿ ಮಲ್ಲಿಗೆ ಹೂವು. ಸೂಜಿ ಮಲ್ಲಿಗೆ ಸರಗಾಳ, ಸೂಜಿ ಮಲ್ಲಿಗೆ ಸರಗಾಳ,
ರಂಗಾನ ಪೂಜೆಗೆ ಒಯ್ಯೋ ಪುರುಷರು, ರಂಗಾನ ಪೂಜೆಗೆ ಒಯ್ಯೋ ಪುರುಷರು, 18 ಸಾಲಿನ ಅಂಗಡಿ, 18 ಸಾಲಿನ ಅಂಗಡಿಗಳು, 18 ಸಾಲಿನ ಬತ್ತಾಸದಂಗಡಿ, ಭತ್ತದ ಅರಳು ಮೊದಲಾಗಿ, ಭತ್ತದ ಅರಳು ಮೊದಲಾಗಿ. ನಾಲ್ಕು ದಿಕ್ಕಿಗೆ ದಿವ್ಯ ಆಕಾಳ ಹಿಂಡುಗಳು, ನಾಲ್ಕು ದಿಕ್ಕಿಗೆ ದಿವ್ಯ ಆಕಾಳ ಹಿಂಡುಗಳು, ಸಾಕುವ ಎರಳೆ ಇಳಿಗಾವು, ಸಾಕುವ ಎರಳೆ ಇಳಿಗಾವು. ಎತ್ತೆತ್ತ ನೋಡಿದರು ಮುತ್ತಿನ ಪಲ್ಲಕ್ಕಿ, ಎತ್ತೆತ್ತ ನೋಡಿದರು ಮುತ್ತಿನ ಪಲ್ಲಕ್ಕಿ, ಉತ್ತಮ ರಥವು ಹಿಡಿದೆ ಜಿಯ, ಉತ್ತಮ ರಥವು ಹಿಡಿದೆ ಜಿಯ, ಹಿಡಿದೆ ಜಿಯ ಮ್ಯಾಲಿನ್ನು ಹತ್ತಿ ಬಾಹುವರು, ಕಡಿಮೆ ಏನಿಲ್ಲ, ಕಡಿಮೆ ಏನಿಲ್ಲ. 18 ಸಾಲಿನ ಬತ್ತಾಸದಂಗಡಿ, ಭತ್ತದ ಅರಳು ಮೊದಲಾಗಿ, ಭತ್ತದ ಅರಳು ಮೊದಲಾಗಿ. ಬಾಜಾರದೊಳಗಿನ್ನು ರಾಜ ಸಿಂಹಾಸನ, ಬಾಜಾರದೊಳಗಿನ್ನು ರಾಜ ಸಿಂಹಾಸನ, ರಾಜ ರಮೇಶ ಕುಳಿತಲ್ಲಿಯೇ, ರಾಜ ರಮೇಶ ಕುಳಿತಲ್ಲಿಯೇ, ರಾಜ ರಮೇಶ ಕುಳಿತು ಪೂಜೆ ಗುಂಬು, ರಾಜ ರಮೇಶ ಕುಳಿತು ಪೂಜೆ ಗುಂಬು. ಮೂರ್ಜಗವು ತಾಮುದದಿಂದ, ಮೂರ್ಜಗವು ತಾಮುದದಿಂದ, 18 ಸಾಲಿನ ಬತ್ತಾಸದಂಗಡಿ, ಭತ್ತದ ಅರಳು ಮೊದಲಾಗಿ, ಭತ್ತದ ಅರಳು ಮೊದಲಾಗಿ. ಸಕ್ಕರೆ ಬೊಂಬೆಯ ತಂದಿಟ್ಟು ಮಾರುವರು, ಬೊಂಬೆಯ ತಂದಿಟ್ಟು ಮಾರುವರು, 18 ಸಾಲಿನ ಬತ್ತಾಸದಂಗಡಿ, ಭತ್ತದ ಅರಳು ಮೊದಲಾಗಿ, ಭತ್ತದ ಅರಳು ಮೊದಲಾಗಿ. ಸಕ್ಕರೆ ಬೊಂಬೆಯ ತಂದಿಟ್ಟು ಮಾರುವರು, ಬೊಂಬೆಯ ತಂದಿಟ್ಟು ಮಾರುವರು, ಬೊಂಬೆಯ ತಂದಿಟ್ಟು ಮಾರುವರು, ಸಕ್ಕರೆ ಬೊಂಬೆಯ ತಂದಿಟ್ಟು ಮಾರುವರು.